ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆಮೇಲೆ ಅವೆಲ್ಲ ಆಮೇಲೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಆಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಇನ್ನೊಂದು ಯಾವುದಿತ್ತಲ್ಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ಅಲ್ಲ, ಇದು ಎಂತದು ಅಲ್ಪಸಂಖ್ಯಾತರ ಆಮೇಲೆ ಆಗಿದ್ದು, ಆಮೇಲೆ ಆಗಿದ್ದು ಅದು ಇರ್ಲಿಲ್ಲ, ಅಲ್ಪಸಂಖ್ಯಾತರು ಅದು ಇರ್ಲಿಲ್ಲ, ಆಮೇಲೆ ಅವೆಲ್ಲ ಆಮೇಲೆ ಎಲ್ಲಕ್ಕೂ ಒಂದೊಂದು ಅಭಿವೃದ್ಧಿ ನಿಗಮಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವು ಮಾಡಿದ್ದೀವಿ. ಎಲ್ಲರ ಉದ್ದೇಶ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತರನ್ನಾಗಿ ಮಾಡಬೇಕು ಅಂತಕ್ಕಂಥ. ನಾನು ಮುಖ್ಯಮಂತ್ರಿ ಆದದ್ದು 2013. 2013 ಅವರು ಅಧಿಕಾರದಲ್ಲಿದ್ದರು, JDS-ನವರು ಅಧಿಕಾರದಲ್ಲಿದ್ದರು, ನಾವು ಅಧಿಕಾರದಲ್ಲಿದ್ದು. 2013 ಡಿಸೆಂಬರ್ನಲ್ಲಿ SCP TSP ಆಕ್ಟ್ ಆಯ್ತು. ಅದನ್ನ ಮಾಡಿದವರು ಯಾರು? ಸಿದ್ದರಾಮಯ್ಯ ಸರ್ಕಾರ. ನೀವು ತಟ್ಟಾಗಿದ್ರೆ ತಟ್ಟಿ ಸುಮ್ಮನೆ ಹೇಳಿ, ಬೇರೆ ಇನ್ನೇನಾದ್ರು ಅದಕ್ಕೆ ಬೇರೆ ಪದ ಉಪಯೋಗಿಸಾಗಿದ್ರೆ ಪದ ಉಪಯೋಗಿಸಿ. SCP TSP ಆಕ್ಟ್ ಮಾಡಿರೋದು ನಿಜಾನ ಅಲ್ವಾ? ಬೆಳಗಾಂನ ಅಧಿವೇಶನದಲ್ಲಿ ಪಾಸ್ ಮಾಡಿ, ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದನ್ನು ಪಾಸ್ ಮಾಡಿರೋದ್ರಿಂದ ಇವತ್ತು ಈ ವರ್ಷ 24-25ಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರಿಗೆ SCP TSP ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು 160 ಕೋಟಿ ಅಭಿವೃದ್ಧಿಗಿದೆ. 160 ಲಕ್ಷ, ಸಾರಿ 160 ಲಕ್ಷ, 60 ಕೋಟಿ, 160 ಕೋಟಿ ಅಭಿವೃದ್ಧಿಗಿದೆ. ಅದರಲ್ಲಿ 24.1% ಅವ್ರಿಗೋಸ್ಕರ ತೆಗೆದಿಡಬೇಕು. ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ.